ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಂಜು ನಾಗರಾಜ್ ಯೂಟ್ಯೂಬ್ ಚಾನಲ್. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ನಾವು ಗ್ರೂಪ್ ಬಿ ಹುದ್ದೆಗಳು, ಭಾರತೀಯ ರಿಸರ್ವ್ ಬ್ಯಾಂಕಿಂದ ಗ್ರೂಪ್ ಬಿ ಹುದ್ದೆಗಳು ಕಾಲ ಆಗಿದೆ. ಅದ್ರ ಬಗ್ಗೆ ಇವತ್ತು ನೇಮಕಾತಿ ಬಗ್ಗೆ ತಿಳಿತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಿಮಗೆ ನಾನು ಹಾಕೋ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ಬರ್ತಾ ಹೋಗುತ್ತೆ. ಬನ್ನಿ, ನೇಮಕಾತಿ ಬಗ್ಗೆ ತಿಳಿತಾ ಹೋಗೋಣ. ಗ್ರೂಪ್ ಬಿ ಹುದ್ದೆಗಳು, ಭಾರತೀಯ ರಿಸರ್ವ್ ಬ್ಯಾಂಕಿಂದ ಅರ್ಜಿ. ಭಾರತೀಯ ರಿಸರ್ವ್ ಬ್ಯಾಂಕ್ ನೇಮಕಾತಿ 2024 RBIಯಿಂದ ಗ್ರೇಡ್ ಬಿ ರಿಕ್ರೂಟ್ಮೆಂಟ್ 2024. ಹೊಸ ನೇಮಕಾತಿ ಅಧಿಸೂಚನೆ 2024. ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಖಾಲಿ ಇರುವ 94 ಆಫೀಸರ್ ಹುದ್ದೆಗಳು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಇಲಾಖೆಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಅಗತ್ಯವಿರುವ ವಿದ್ಯಾರ್ಹತೆ, ವಯೋಮಿತಿ ಹಾಗೂ ವೇತನ ಶ್ರೇಣಿಯ ಬಗ್ಗೆ ಸಂಪೂರ್ಣವಾಗಿ ಅರಿತುಕೊಂಡು ತಮ್ಮ ಅರ್ಜಿಯನ್ನು ಸಲ್ಲಿಸಬೇಕು. ಅಂದರೆ ನೇಮಕಾತಿಗೆ ಸಂಬಂಧಿಸಿದಂತೆ ನೀವು ಅರ್ಜಿ ಹಾಕೋದಕ್ಕಿಂತ ಮುಂಚೆ ವಿದ್ಯಾರ್ಹತೆ, ವಯೋಮಿತಿ, ವೇತನ ಶ್ರೇಣಿ ಎಲ್ಲದನ್ನು ನೋಟಿಫಿಕೇಷನಲ್ಲಿ ಒಂದು ಸಲ ಓದ್ಬಿಟ್ಟು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿದ್ದಾರೆ. ಈ ಲೇಖನದ ಕೆಳಭಾಗದಲ್ಲಿ ಸೂಚಿಸಿರುವಂತೆ ವಿದ್ಯಾರ್ಹತೆ, ವಯೋಮಿತಿ, ಶೈಕ್ಷಣಿಕ ಅರ್ಹತೆ ಇನ್ನಿತರ ಮಾಹಿತಿಗಳನ್ನು ಸಂಪೂರ್ಣವಾಗಿ ಓದಿ ಅರ್ಥೈಸಿಕೊಂಡು ಆಮೇಲೆ ನೀವು ವೆಬ್ಸೈಟ್ಗೆ ಹೋಗ್ಬಿಟ್ಟು ಅರ್ಜಿನ ಹಾಕಬೇಕಾಗಿರುತ್ತೆ. ಬನ್ನಿ, ಮಾಹಿತಿಯನ್ನು ತಿಳಿತಾ ಹೋಗೋಣ. ಭಾರತೀಯ ರಿಸರ್ವ್ ಬ್ಯಾಂಕ್ನಲ್ಲಿ ಖಾಲಿ ಇರುವ 94 ಆಫೀಸರ್ ಹುದ್ದೆಗಳನ್ನು ಭರ್ತಿ ಮಾಡಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಆಸಕ್ತ ಮತ್ತು ಅರ್ಹ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದೊಳಗೆ ಅರ್ಜಿ ಸಲ್ಲಿಸಿ ಈ ಹುದ್ದೆಗೆ ಅಗತ್ಯವಿರುವ ವಿದ್ಯಾರ್ಹತೆ, ವೇತನ ಶ್ರೇಣಿ, ವಯೋಮಿತಿ, ಅರ್ಜಿ ಶುಲ್ಕ ಮೀನ್ಸ್ ಕ್ವಾಲಿಫಿಕೇಷನ್, ಸ್ಯಾಲರಿ, ಏಜ್ ಲಿಮಿಟ್, ಅಪ್ಲಿಕೇಶನ್ ಫೀಸ್ ಮತ್ತು ಈ ಹುದ್ದೆಗಳ ವಿವರ ಈ ಥರ ಎಲ್ಲಗಳನ್ನು ಓದಿ ಕೊನೆಗೆ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿ ಅಂತ ಹೇಳಿದ್ದಾರೆ. ಇಲಾಖೆ ಹೆಸರು ಬಂದುಬಿಟ್ಟು ಭಾರತೀಯ ರಿಸರ್ವ್ ಬ್ಯಾಂಕ್ RBI ಆಗಿರುತ್ತೆ. ಹುದ್ದೆಯ ಹೆಸರು ಬಂದುಬಿಟ್ಟು ಆಫೀಸರ್ ಹುದ್ದೆಗಳು. ಕೆಳಗೆ ನಿಮಗೆ ಯಾವ್ಯಾವ ಆಫೀಸರ್ ಅಂತ ಕೆಳಗೆ ನಿಮಗೆ ಮೆನ್ಷನ್ ಮಾಡಿ ಹೇಳಿದ್ದಾರೆ, ಅದನ್ನು ನೋಡ್ತಾ ಹೋಗೋಣ. ಒಟ್ಟು ಹುದ್ದೆಗಳು ಬಂದುಬಿಟ್ಟು 94 ಇದೆ. ಅರ್ಜಿ ಸಲ್ಲಿಸುವ ಬಗ್ಗೆ ಬಂದುಬಿಟ್ಟು ಆನ್ಲೈನ್ ಅಂತ ಹೇಳಿದ್ದಾರೆ. ಆಫೀಸರ್ ಇನ್ ಗ್ರೇಡ್ ಬಿ DR ಜನರಲ್, ಗ್ರೇಡ್ ಬಿ DR ಅಧಿಕಾರಿ ಸಾಮಾನ್ಯ 66 ಹುದ್ದೆಗಳು ಖಾಲಿ ಇದೆ. ಆಫೀಸರ್ ಇನ್ ಗ್ರೇಡ್ ಬಿ DR ಅದರಲ್ಲಿ ಆರ್ಥಿಕ ಮತ್ತು ನೀತಿ ಸಂಶೋಧನೆ DEPR ಅಲ್ಲಿ 21 ಹುದ್ದೆಗಳು ಖಾಲಿ ಇದೆ. ಆಫೀಸರ್ ಇನ್ ಗ್ರೇಡ್ ಬಿ DR DSIM ಅಲ್ಲಿ ಅಂದರೆ ಡೇಟಾ ಸಿಸ್ಟಮ್ಸ್ ಮತ್ತು ಮಾಹಿತಿ ನಿರ್ವಹಣೆಯಲ್ಲಿ 2 ಹುದ್ದೆ ಖಾಲಿ ಇದೆ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನೋಡಿ, ಇದು ಹುದ್ದೆಗಳ ವಿವರಗಳಾಗಿರುತ್ತೆ. ಟೋಟಲ್ 94 ಹುದ್ದೆಗಳು ಖಾಲಿ ಇದೆ. ವಿದ್ಯಾರ್ಹತೆ ಬಂದುಬಿಟ್ಟು ಯಾವುದೇ ವಿಷಯದಲ್ಲಿ ಪದವಿ ಅಥವಾ ಸಮಾನ ತಾಂತ್ರಿಕ ಅಥವಾ ವೃತ್ತಿಪರ ಅರ್ಹತೆ ಕನಿಷ್ಠ 60% ಅಂಕಗಳು ಇರಬೇಕು ಅಂತ ಹೇಳಿದ್ದಾರೆ. ಯಾವ ಥರ ಅಂದರೆ, ಅಥವಾ ಎಲ್ಲ ಸೆಮಿಸ್ಟರ್ ನೀವು ಡಿಗ್ರಿ ಮಾಡಿದ್ದೀರಾ ಅಂತಂದರೆ, ಫಾರ್ ಎಕ್ಸಾಂಪಲ್ BCom ಮಾಡಿದ್ದೀರಾ ಅಂತಂದರೆ ನಿಮ್ಮ 6 ಸೆಮಿಸ್ಟರ್ನ ಟೋಟಲ್ ಆವ್ರೇಜ್ ಬಂದುಬಿಟ್ಟು ಕನಿಷ್ಠ 60%ಗಿಂತ ಕಡಿಮೆ ಇರೋಂಗಿಲ್ಲ, 60%ಗಿಂತ ಜಾಸ್ತಿ ಇರಬೇಕು ಅಂತ ಹೇಳಿದ್ದಾರೆ. ಮತ್ತು SC ST ಅವರಿಗೆ 55% ಅಂತ, ಎಲ್ಲ ಸೆಮಿಸ್ಟರ್ ಅಥವಾ ವರ್ಷಗಳ ಒಟ್ಟು ಗಣನೆಯಲ್ಲಿ ಕನಿಷ್ಠ 55 ಅಂಕಗಳು SC ST PW BD ಪದವೀಧರರಿಗೆ ಅಂತ ಹೇಳಿದ್ದಾರೆ. ಸ್ನಾತಕೋತ್ತರ ಪದವಿ ಅಥವಾ ಸಮಾನ ತಾಂತ್ರಿಕ ಅರ್ಹತೆ ಅಂತ ಕೂಡ ಹೇಳಿದ್ದಾರೆ. ವಯೋಮಿತಿ ನೋಡೋದಾದರೆ, ಈ ನೇಮಕಾತಿ ಅಧಿಸೂಚನೆಯಲ್ಲಿ ತಿಳಿಸಿರುವ ಪ್ರಕಾರ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಿಗೆ ಕನಿಷ್ಠ 21ರಿಂದ ಗರಿಷ್ಠ 30 ವರ್ಷಗಳು ವಯೋಮಿತಿಯನ್ನು ನೀಡಲಾಗಿದೆ. ಮೀಸಲಾತಿ ವ್ಯಾಪ್ತಿಯಲ್ಲಿ ಬರುವ ಅಭ್ಯರ್ಥಿಗಳಿಗೆ ವಯೋಮಿತಿ ಸಡಿಲಿಕೆಯನ್ನು ನೀಡಿದರಂತೆ. ಅದು ನೋಟಿಫಿಕೇಷನ್ನಲ್ಲಿ ನಿಮಗೆ ಮೆನ್ಷನ್ ಮಾಡಿರ್ತಾರೆ. ಇನ್ನೊಂದು ಸಲ ಚೆಕ್ ಮಾಡಿಕೊಂಡು ಅಪ್ಲೈ ಮಾಡಿ.
ವೇತನ ಶ್ರೇಣಿ ಬಂದುಬಿಟ್ಟು RBI ಗ್ರೇಡ್ ಬಿ ಅಧಿಕಾರಿ ವೇತನ ಪರಿಮಾಣ 55,200ರಿಂದ 99,750ವರೆಗೂ ಇರುತ್ತೆ. ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ OBC ಅಭ್ಯರ್ಥಿಗಳಿಗೆ 850 ಪ್ಲಸ್ 18% GST ಅಂತ ಹೇಳಿದ್ದಾರೆ. SC ST ಮತ್ತು PWD ಅಭ್ಯರ್ಥಿಗಳಿಗೆ 100 ರೂಪಾಯಿ ಪ್ಲಸ್ 18% GST ಅಂತ ಹೇಳಿದ್ದಾರೆ. RBI ಸಿಬ್ಬಂದಿಗಳಾದರೆ ಅವರಿಗೆ ಯಾವುದೇ ರೀತಿ ಶುಲ್ಕ ಇಲ್ಲ ಅಂತ ಹೇಳಿದ್ದಾರೆ. ಆಯ್ಕೆ ವಿಧಾನ ಬಂದುಬಿಟ್ಟು ಆನ್ಲೈನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಲಾಗುವುದು ಅಂತ ಹೇಳಿದ್ದಾರೆ. ಆನ್ಲೈನ್ನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಕೈಗೊಳ್ತಾರೆ. ಅದರಲ್ಲಿ ನಿಮಗೆ ಆಯ್ಕೆ ವಿಧಾನವನ್ನು ಮಾಡ್ಕೊಳ್ತಾರೆ. ನೀವು ಡಿಗ್ರಿದು ಅಷ್ಟೇ 60%ಗಿಂತ ಕಡಿಮೆ ಇದ್ದರೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. SC ST 55% ಇದೆ. ನೀವು ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಅಪ್ಲೈ ಮಾಡಿ. ಇದೊಂದು ಸುವರ್ಣಾವಕಾಶ ಅಂತಲೇ ಹೇಳ್ಬೋದು. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಜಾಬ್ ಹುಡ್ಕೋ ಅಂಥವ್ರಿಗೆ ಇದೊಂದು ಸುವರ್ಣಾವಕಾಶ. ನಿಮಗೆ ಯಾವುದ್ಯಾವುದು ಡೀಟೇಲ್ಸ್ ನಿಮಗೆ ಇದರಲ್ಲಿ ಅರ್ಥ ಆಗಿಲ್ಲ ಅಂತಂದರೆ ನೋಟಿಫಿಕೇಷನ್ನಲ್ಲಿ ನೀವು ಡೀಟೇಲ್ಸ್ನ ಕ್ಲೀನಾಗಿ ಚೆಕ್ ಮಾಡಿಕೊಂಡು ಆಮೇಲೆ ನೀವು ಅಪ್ಲೈ ಮಾಡಬೇಕಾಗತ್ತೆ. ಇಲ್ಲೊಂದು ನೋಟಿಫಿಕೇಷನ್ ಕೂಡ ಕೊಟ್ಟಿದ್ದಾರೆ. ನಾನು ಇದನ್ನು ನಿಮಗೆ ವಿಡಿಯೋದಲ್ಲೇ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಳ್ಳಿ. ಇನ್ನೂ ಒಂದು ಸಲ ನೋಡಿಕೊಂಡು ನೀವು ಇದರಲ್ಲಿ ಡೀಟೇಲ್ಸ್ನ ಚೆಕ್ ಮಾಡಿಕೊಂಡು ಆಮೇಲೆ ಅಪ್ಲೈ ಮಾಡ್ಕೊಳ್ಳಿ. ನಿಮಗೆ ಲಾಸ್ಟ್ ಡೇಟ್ ಅಂತ ಬಂದುಬಿಟ್ಟು ವೆಬ್ಸೈಟ್ ಓಪನ್ ಲಿಂಕ್, ಆನ್ಲೈನ್ ರಿಜಿಸ್ಟ್ರೇಷನ್ ಅಪ್ಲಿಕೇಶನ್ ಆ್ಯಂಡ್ ಪೇಮೆಂಟ್, ಅಪ್ಲಿಕೇಶನ್ ಫೀಸು, ಇಂಟಿಮೇಷನ್ ಚಾರ್ಜ್ ಜುಲೈ 25ರಲ್ಲಿ ನಿಮಗೆ ಕಾಲ್ಫಾರ್ ಆಗುತ್ತೆ. ಆಗಸ್ಟ್ 16ವರೆಗೂ ನಿಮಗೆ ಅಪ್ಲಿಕೇಶನ್ ಆಗೋಕ್ಕೆ ಅವಕಾಶ ಇದೆ. ಜುಲೈ 26 ಅಂದರೆ ಇನ್ನು 3 ದಿನ ಇದೆ. ಜುಲೈ 25ರಿಂದ ಸ್ಟಾರ್ಟ್ ಆಗಿ ಆಗಸ್ಟ್ 16ಕ್ಕೆ ಕ್ಲೋಸ್ ಆಗುತ್ತೆ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ. ಇದನ್ನು ಫೀಸ್ ಕಟ್ಟೋಕ್ಕೆ ನಿಮಗೆ 6 ಗಂಟೆವರೆಗೂ ಇದೆ ಅಂತ ಹೇಳಿದ್ದಾರೆ ಟೈಮಿಂಗ್ಸು. ಇನ್ನು ಬೇರೆ ಡೀಟೇಲ್ಸು ನಿಮಗೆ ಇದನ್ನು ಅಟ್ಯಾಚ್ ಮಾಡಿರ್ತೀನಿ ವಿಡಿಯೋದಲ್ಲೇ. ನೀವು ಚೆಕ್ ಮಾಡಿಕೊಂಡು ಇನ್ನೊಂದು ಸಲ ಓದ್ಬಿಟ್ಟು ಆಮೇಲೆ ನೀವು ಅಪ್ಲೈ ಮಾಡ್ಕೊಳ್ಳಿ. ಇಲ್ಲಿ ಎಕ್ಸಾಮಿನೇಷನ್ ಕೂಡ ಮೆನ್ಷನ್ ಮಾಡಿದ್ದಾರೆ ನೋಡಿ. ಫೇಸ್ 1 ಆನ್ಲೈನ್ ಎಕ್ಸಾಮಿನೇಷನ್ ಆಫ್ ಗ್ರೇಡ್ ಬಿ DR ಬಂದುಬಿಟ್ಟು ಸೆಪ್ಟೆಂಬರ್ 8ರಲ್ಲಿದೆ ಅಂತೆ. ಆನ್ಲೈನ್ ಎಕ್ಸಾಮಿನೇಷನ್ ಆಫ್ ಗ್ರೇಡ್ ಬಿ DR DEPR ಬಂದುಬಿಟ್ಟು ಸೆಪ್ಟೆಂಬರ್ 14ರಲ್ಲಿ ಇದೆಯಂತೆ. ಆನ್ಲೈನ್ ಎಕ್ಸಾಮಿನೇಷನ್ ಫೇಸ್ 2 ಗ್ರೇಡ್ ಬಿ DR ಬಂದುಬಿಟ್ಟು ಅಕ್ಟೋಬರ್ 19ಕ್ಕಿದೆ. ಆನ್ಲೈನ್ ಅಥವಾ ರಿಟರ್ನ್ ಎಕ್ಸಾಮಿನೇಷನು ಗ್ರೇಡ್ ಬಿಗೆ ಮತ್ತು ಅಕ್ಟೋಬರ್ 26ಕ್ಕಿದೆ ಅಂತ ಹೇಳಿದ್ದಾರೆ. ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರ್, ಇದರಲ್ಲಿ ಫಸ್ಟ್ ಆ್ಯಂಡ್ ಸೆಕೆಂಡ್ ಪೇಪರು ಯಾವುದಕ್ಕೆ DEPRಗೆ ಮತ್ತು DSIMಗೆ 2 ಪೇಪರ್ ಇದೆ ಅಂತಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಪೇಪರ್ ಫಸ್ಟು, ಪೇಪರ್ ಸೆಕೆಂಡು. ಫೇಸ್ 1ನಲ್ಲೂ 2 ಪೇಪರ್ ಇದೆ. ಬರೀ DRಗೆ ಬರೀ ಒಂದೇ ಪೇಪರ್ ಇರುತ್ತೆ ಅನಿಸುತ್ತೆ, ಮೋಸ್ಟ್ಲಿ ಜನರಲ್ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗೆ ಇವೆರಡಕ್ಕೂ ಪೇಪರು DEPRಗೆ ಫಸ್ಟ್ ಪೇಪರು ಸೆಕೆಂಡ್ ಪೇಪರ್ ಅಂತ ಇರುತ್ತೆ ಫೇಸ್ 1ನಲ್ಲಿ. DSIMಗೆ ಪೇಪರ್ 1 ಮಾತ್ರ ಇರುತ್ತೆ. ಆಮೇಲೆ ಇದರಲ್ಲಿ ಫೇಸ್ 2ಲ್ಲಿ DEPRಗೆ ಪೇಪರ್ 1 ಪೇಪರ್ 2 ಇರುತ್ತೆ. DSIMಗೆ ಪೇಪರ್ 2 ಮತ್ತು 3 ಅಂತ ಮೆನ್ಷನ್ ಮಾಡಿದ್ದಾರೆ. ಅದರದ್ದು ನೀವು ಡೀಟೇಲ್ಸ್ನ ತಿಳ್ಕೊಳ್ಳಿ. ನೋಡಿ, ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಬಂದುಬಿಟ್ಟು ಜುಲೈ 25, 2024 ಇದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದುಬಿಟ್ಟು ಆಗಸ್ಟ್ 16, 2024 ಆಗಿದೆ. ಆದಷ್ಟು ಬೇಗ ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಳ್ಳಿ. 94 ಹುದ್ದೆಗಳು ಖಾಲಿ ಇದೆ. ಇದು ಜಾಬ್ ಹುಡ್ಕೋ ಅಂಥವರಿಗೆ, ಗೌರ್ಮೆಂಟ್ ಜಾಬ್ನ ಸರ್ಚ್ ಮಾಡೋ, ಅದರಲ್ಲೂ ಬ್ಯಾಂಕಿಂಗ್ ಜಾಬ್ ಹುಡ್ಕೋ ಅಂಥವರಿಗೆ ಇದೊಂದು ಸುವರ್ಣಾವಕಾಶ. ಸಂಬಳನೂ ಕೂಡ 55,000ದಿಂದನೇ ಸ್ಟಾರ್ಟ್ ಇದೆ. ಆದಷ್ಟು ಬೇಗ ಹೋಗಿ ಅಪ್ಲೈ ಮಾಡಿ. ಅಪ್ಲೈ ಮಾಡೋರು ಎಲ್ಲರಿಗೂ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.